ನಮಸ್ಕಾರ. ಇದು ಬಂದ್ಬಿಟ್ಟು ಸರ್ಪಂಚ್ ದಂಡಿಕಟ್ ಚಿಲ್ಲಿ ಪ್ಲಾಟ್ ನಲ್ಲಿ ಇದೀವಿ ನಾವು. ಇದು ಆಲ್ಮೋಸ್ಟ್ ಒಂದ್ ಅರ್ಧ ಎಕರೆನಲ್ಲಿ ಚಿಲ್ಲಿ ಪ್ಲಾಟ್ ಹಾಕಿದ್ದಾರೆ. ದಂಡಿಕಟ್ ಅಂತಂದ್ರೆ ಇದು ಫ್ರೂಟ್ ಏನಿದೆ ಅಲ್ಲ, ಇದು ಪ್ಲಾಂಟ್ ಮೇಲೆ ಸ್ಟೆಮ್ ಪ್ಲಾಂಟ್ ಅಲ್ಲೇ ಬರುತ್ತೆ, ಬಟ್ ಫ್ರೂಟ್ ಅಷ್ಟೇ ನಿಮ್ ಕೈನಲ್ಲಿ ಬರುತ್ತೆ. ಇದು ಬಂದ್ಬಿಟ್ಟು ಫ್ರೂಟ್, ಇದು ಈ ತರ ಕಟ್ ಆಗತ್ತೆ. ಸೊ ನಿಮ್ಗೆ ಇದೇನಂತಂದ್ರೆ ಡೈರೆಕ್ಟ್ಲಿ ಫ್ರೂಟ್ ಪ್ಲಾಂಟ್ ಮೇಲೆ ಸ್ಟಾಕ್ ಉಳಿಯುತ್ತೆ, ಫ್ರೂಟ್ ಅಷ್ಟೇ ಬರುತ್ತೆ. ಇದು ನೋಡ್ತಾ ಇರ್ಬೋದು ಯಾವ ತರ ಹಾರ್ವೆಸ್ಟಿಂಗ್ ಮಾಡ್ಬೋದು ಅಂತ. ನೋಡ್ತೀನಿ, ಇದೇನ್ ಫ್ರೂಟ್ ಇದೆಯಲ್ಲ, ಫ್ರೂಟ್ ನಿಮಗೆ ಡೈರೆಕ್ಟ್ ಬರೋ ಫ್ರೂಟೇ ಬಂತು, ಹಣ್ಗಾಯಿ. ಓಕೆ, ಇಲ್ಲಿ ನೋಡಿ, ಇದೇನಿದೆಯಲ್ಲ ಡೈರೆಕ್ಟ್ ಫ್ರೂಟು ಬರೀ ಫ್ರೂಟ್ ಸಿಗುತ್ತೆ ನಿಮಗೆ. ಎಕ್ಸಾಕ್ಟ್ಲಿ ಫ್ರೂಟೇ ಬಂದ್ಬಿಡತ್ತೆ, ಫ್ರೂಟ್ ಅಷ್ಟೇ ಬರುತ್ತೆ. ಇನ್ನು ಸ್ವಲ್ಪ ರೈಪ್ ಆಗ್ಬೇಕಿದು. ಇದು ರೆಡ್ ಸ್ಟೇಜ್ ಅವೇ ಬರುತ್ತಲ್ಲ, ಹಣ್ಣಾಗಿರುತ್ತಲ್ಲ, ಹಣ್ಣಗಾಯಿ ಹರಿಬೇಕು. ಇದು ಬಂದ್ಬಿಟ್ಟು ಅಪ್ರೈಟ್ ವೆರೈಟಿ, ಎಲ್ಲ ಅಪ್ರೈಟ್ ವೆರೈಟಿ ಈ ತರ ಬರುತ್ತೆ. ಅಪ್ರೈಟ್ ಈಗ ನೋಡ್ತಾ ಇರಬಹುದು ಪ್ಲಾಟ್ ನಲ್ಲಿ ಎಲ್ಲ ಅಪ್ರೈಟ್ ವೆರೈಟಿ ಸಖತ್ ಒಂದು ಸೂಪರ್ ಆಗಿ ಬಂದಿದೆ. ಹೆವಿ ಅಂದ್ರೆ ಹೆವಿ ರೆಸಿಸ್ಟೆನ್ಸ್ ಇದೆ, ಮತ್ತೆ ಇದಕ್ಕೆ ಒಂದಿಷ್ಟು ವೈರಸ್ ಏನೂ ಬಂದಿಲ್ಲ. ಹೈಲಿ ಟಾಲರೆಂಟ್ ವೆರೈಟಿ. ಗಿಡದಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಅಂತ. ನೋಡಿದ ಒಂದೊಂದು ಗೊನೆಗೆ ಹೆಂಗೆ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಅಂತ. ಫ್ರೂಟ್ ಫುಲ್ ಚೆನ್ನಾಗಿ ಶೈನಿಂಗ್ ಇದೆ, ಆಮೇಲೆ ರೆಸಿಸ್ಟೆನ್ಸು ಹಂಗೆ ಚೆನ್ನಾಗಿದೆ. ಖಾರ ಬಾಳ ಇದೆ ಫ್ರೂಟ್ಗೆ, ಸಿಕ್ಕಾಪಟ್ಟಿ ಖಾರ ಫ್ರೂಟು. ಅಪ್ರೈಟ್ ವೆರೈಟಿ ಬರುತ್ತೆ, ಮೇಲ್ಗಡೆ ಬರುತ್ತೆ ಕಾಯಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಫೀಲ್ಡ್ ಪ್ಲಾಟ್. ಚೆನ್ನಾಗಿದೆ, ಸೂಪರ್ ಆಗಿದೆ ವೆರೈಟಿ. ಎಕ್ಸ್ಪೋರ್ಟಿಗೆ ಇದ್ರ ಅಡ್ವಾಂಟೇಜ್ ಏನಂತಂದ್ರೆ, ನೀವು ಇದನ್ನ ಹಾರ್ವೆಸ್ಟ್ ಮಾಡಿದ್ರೆ, ಈಗ ಈ ತರ ಹಾರ್ವೆಸ್ಟ್ ಮಾಡಿದ್ರೆ ಮಂಡಿನಲ್ಲಿ ರೇಟ್ ಜಾಸ್ತಿ ಬರುತ್ತೆ ನಿಮ್ಗೆ. ಯಾಕಂತಂದ್ರೆ ಅದು ಸ್ಟಾಕ್ ತೆಗೆಯೋದ್ ನೆಸೆಸರಿ ಬರಲ್ಲ, ಅದು ತುಂಬು ತೆಗೆಯೋದ್ ನೆಸೆಸರಿ ಬರಲ್ಲ. ಸೊ ತುಂಬ ಯಾವಾಗ ತೆಗೆಯೋದ್ ನೆಸೆಸರಿ ಬರಲ್ಲ, ಆಟೋಮೆಟಿಕಲಿ ನಿಮ್ಗೆ ಮಾರ್ಕೆಟ್ ನಲ್ಲಿ ರೇಟ್ ಜಾಸ್ತಿ ಕೊಡ್ತಾರೆ. ಈ ತರ ಒಂದಿಷ್ಟು ಇದಾಗಲ್ಲ. ಆಮೇಲೆ ಇನ್ನೊಂದ್ ಏನಂತಂದ್ರೆ, ಇದೆಲ್ಲ ಪ್ಯಾಕ್ ಆಗತ್ತೆ ಮೇಲ್ಗಡೆ, ಕಂಪ್ಲೀಟ್ ಆಗಿ ಪ್ಯಾಕ್ ಆಗಿದೆ. ಬೀಜ ಹೊರಗಡೆ ಬರಲ್ಲ, ಕೊಳೆಯಲ್ಲ. ಇಲ್ಲಾಂದ್ರೆ ಕೊಳ್ತೋಗ್ಬಿಡತ್ತೆ. ಯೂಶಲಿ ದಂಡಿಕಟ್ ಇದನ್ನ ಹಾರ್ವೆಸ್ಟ್ ಮಾಡ್ಬೇಕಾರೆ ಇದು ಮೇಲ್ಗಡೆದು ಕೊಳ್ತೋಗ್ಬಿಡತ್ತೆ. ಇನ್ನು ಹಣ್ಣಾಗಬೇಕು. ಇನ್ನು ಹಣ್ಣಾದ್ಮೇಲೆ ಇನ್ನು ಕರೆಕ್ಟ್ ಆಗಿ ಹಾರ್ವೆಸ್ಟ್ ಮಾಡ್ಬೋದು. ಇದು ಫುಲ್ ಹಣ್ಣಾಗಿಲ್ಲ, ಹಣ್ಣಾದ್ರೆ ಸಕ್ಕದಾಗಿ ಹಾರ್ವೆಸ್ಟ್ ಮಾಡ್ಬೋದು ಇದನ್ನ. ಇದು ನಿಮಗೆ ಮಾರ್ಕೆಟ್ ನಲ್ಲಿ ಯೂಶಲಿ ನಿಮಗೆ ರೇಟ್ ಜಾಸ್ತಿ ಕೊಡ್ತಾರೆ. ಯಾಕಂತಂದ್ರೆ ತುಂಬಿರಲ್ಲ, ಯಾವಾಗಿರಲ್ಲ ನಿಮಗೆ ಮಾರ್ಕೆಟ್ ನಲ್ಲಿ ರೇಟ್ ಜಾಸ್ತಿ ಬರುತ್ತೆ. ಖಾರ ಬಹಳ ಇದೆ. ಒಣಗಾದ್ಮೇಲೆ ಸಖತ್ತಾಗಂದ್ರೆ ಬಹಳ ಚೆನ್ನಾಗ್ ಕಲರ್ ಬರುತ್ತೆ ಇದಕ್ಕೆ, ಈ ಕಾಯಿಗೆ. ಸೊ ಇದು ಬಂದ್ಬಿಟ್ಟು ಸರ್ಪಂಚ್ ಸೀಡ್ಸ್ ದಂಡಿಕಟ್ 2 ಅಂತ. ಚೆನ್ನಾಗಿದೆ ವೆರೈಟಿ, ಟಾಲರೆಂಟ್ ಇದೆ. ಹೆವಿ ಅಂದ್ರೆ ಬಹಳ ಸಖತ್ ಟಾಲರೆನ್ಸ್ ಇದೆ ವೆರೈಟಿಗೆ. ರೈತರು ಇದನ್ನ ಆರಾಮಾಗಿ ಹಾಕೋಬಹುದು. ಹಾರ್ವೆಸ್ಟ್ ಮಾಡೋದು ಈಸಿ ಆಗತ್ತೆ, ಮತ್ತೆ ಮಾರ್ಕೆಟ್ ನಲ್ಲಿ ನಿಮ್ಗೆ ರೇಟ್ ಸಖತ್ತಾಗಿ ಸಿಗತ್ತೆ. ಥ್ಯಾಂಕ್ ಯು.